ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಎಸ್ ಜಾನಕಿ ಅವರ ಅಂತಿಮ ದರ್ಶನ ಆಗ್ತಾ ಇದೆ. ಅದ್ಭುತವಾದ ಗಾಯಕಿ. ಏನು ಹೇಳ್ತೀರಿ ಮೇಡಮ್? ಎಲ್ಲರನ್ನೂ ಅಗಲಿದ್ದಾರೆ. ಈಗ ಸಾಕಷ್ಟು ಅಭಿಮಾನಿಗಳು ನೀವು ನೋಡ್ತಿದ್ರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್? ನಮಗೆ ಅದೇ ಹೇಳಿದಲ್ಲ ಸರ್, ಒಂದು ದೊಡ್ಡ ಆಘಾತ. ಏಕೆಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೋದಾಗ ಒಂದು ನಮ್ಮಂಥ ಗಾಯಕರಿಗೆ ಒಂದು ದೊಡ್ಡ ಆಘಾತ. ಇದು ಇವರು ಇನ್ನೂ ಹೊರಟುಬಿಟ್ರು, ಒಂಥರ ಮೌನಕ್ಕೆ ಹೊರಟುಬಿಡ್ತು ಸಂಗೀತ ಲೋಕ ಅಂತ ಅನಿಸುತ್ತೆ. ಬಟ್ ಸೇಮ್ ಟೈಮ್ ಒಂದು ಖುಷಿ ಅಂತ ಹೇಳೋಕ್ಕಾಗಲ್ಲ. ಮೈಸೂರಿಗೆ ಬಂದರೆ ಅಮ್ಮ ಸಿಗ್ತಾರೆ ಅನ್ನೋ ಒಂದು ಭಾವನೆ ಸಿಗ್ತದೆ. ಏಕೆಂದರೆ ಎಲ್ಲೋ ಹೊರಟುಬಿಡ್ತಿದ್ರು ಅಂತ ಅಂದ್ಕೊಳ್ತಿದ್ದೆ. ಮೈಸೂರಿಗೆ ಎಂಟ್ರಾದರೆ ಅಮ್ಮ ಸಿಗ್ತಾರೆ, ಅಮ್ಮ ಇಲ್ಲೇ ಇರ್ತಾರೆ. ನಂಗೆ ಇನ್ನೊಂದು ಆಸೆ ಅಂದರೆ ಅವ್ರಿಗೆ ಮೈಸೂರೇ ಆಗಬೇಕು ಅಂತ ಬಯಸಿದ್ರಂತೆ. ಸೊ ಹಾಗಾಗಿ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ನವೀನ್. ಅವರನ್ನು ಒಂದು ಪೂರ್ಣ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಒಂದು ಧನ್ಯವಾದನ ನಾನು ನವೀನ್ ಅವರಿಗೆ ಹೇಳ್ತೀನಿ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಖ್ಯಾತ ಗಾಯಕಿಯಾಗಿರ್ತಕ್ಕಂಥ ಸುನೀತಾ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಆಘಾತ ಉಂಟಾಗಿದೆ ಜಾನಕಿ ಅಮ್ಮನವ್ರನ್ನ ಕಳ್ಕೊಂಡು ಅನ್ನುವಂಥ ಮಾತುಗಳನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಸುನೀಲ್ ಗೌಡ, ನ್ಯೂಸ್ ಐಟಿ. ಸಾಕಷ್ಟು ಅಭಿಮಾನಿಗಳು ಮೈಸೂರಿನ ಮಹಾರಾಜ ಗ್ರೌಂಡ್ನತ್ತ ಧಾವಿಸ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಸಂಗೀತ ನಿರ್ದೇಶಕ ಗಾಯಕ ಗುರುಕಿರಣ್ ಕೂಡ ಜಾನಕಮ್ಮನ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಆ ಸಾಧನೆ ಇನ್ನೂ ಯಾರು ಮಾಡಕ್ ಸಾಧ್ಯನೂ ಇಲ್ಲ. ಕಾರಣ ಒಂದು, ಆ ಟೈಮಲ್ಲಿ ಬೇರೇನ್ ಕರೆಕ್ಷನ್ ಡಿವೈಸಸ್ ಇಲ್ಲ. ನೀವು ಒಂದು ಟೇಕಲ್ಲಿ ಒಮ್ಮೆ ಶುರುವಾದ್ರೆ ಕಡೆತನಕ ಒಂದೇ ಟೇಕಲ್ಲಿ ಫೈನಲ್ ಟೇಕ್ ತರ ಹಾಡ್ಬೇಕಿತ್ತು. ಅದು ಇನ್ನೂ ನನ್ನ ಲೆಕ್ಕದಲ್ಲಿ ಯಾರಿಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಪರ್ಫೆಕ್ಷನ್ ಯಾಕಂದ್ರೆ ಆ ಟೈಮಲ್ಲಿ ಅಗತ್ಯನೇ ಇತ್ತು. ಇಲ್ಲದ್ರೆ ನಿಮ್ಗೆ ಹಾಡ್ ರೆಕಾರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಆ ತರ ಸಿಂಗರ್ಸ್ ಹುಟ್ಟೋದಕ್ ಸಾಧ್ಯನೇ ಇಲ್ಲ. ಒಂದು ವಾಯ್ಸ್ ಟೆಕ್ಸ್ಚರ್ ನನ್ನ ಲೆಕ್ಕದಲ್ಲಿ ಇದು ಉತ್ತರದಲ್ಲಿ ಇಟ್ ವಾಸ್ ಲತಾ ಮಂಗೇಶ್ಕರ್, ದಕ್ಷಿಣದಲ್ಲಿ ಎಸ್ ಜಾನಕಿ. ಒಂದು ವಾಯ್ಸ್ ಟೆಕ್ಸ್ಚರು, ಇನ್ನೊಂದು ವಾಯ್ಸ್ ಬೇರೆ ಮಕ್ಕಳ ತರ, ಮುದುಕಿ ತರ, ಈ ತರ ಹಾಡೋದು ವೆರೈಟಿ, ಇನ್ನೊಂದು ಪರ್ಫೆಕ್ಷನ್ ಆಫ್ ಸಿಂಗಿಂಗ್. ಆ ತರ ಯಾರು ಇನ್ನೂ ಬರಕ್ ಸಾಧ್ಯನೂ ಇಲ್ಲ. ಐ ಥಿಂಕ್ ಒಂದು ಯುಗದ ಅಂತ್ಯ ಅಂತ ಹೇಳ್ಬೋದು ಅಷ್ಟೇ. ಇಲ್ಲ, ನಾನು ಒಮ್ಮೆನೆ ಭೇಟಿಯಾಗಿದ್ದವರನ್ನ, ಬಟ್ ಅಫ್ಕೋರ್ಸ್ ಐ ವಾಸ್ ಗ್ರೇಟ್ ಫ್ಯಾನ್ ಆಫ್ ಅಸ್. ನಾನು ವರ್ಕ್ ಮಾಡಕ್ ಅವಕಾಶ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರ ಅಷ್ಟೊತ್ತಿಗೆ ಹಾಡೋದು ಕಮ್ಮಿ ಮಾಡ್ಬಿಟ್ಟಿದ್ರು. ನನ್ಗೆ ಅವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿಲ್ಲ. ಬಟ್ ಅಫ್ಕೋರ್ಸ್ ಗ್ರೇಟ್ ಫ್ಯಾನ್ ಆಫ್ ಅಸ್. ಮತ್ತೆ ಇಲ್ಲ, ಅದು ಏನಕ್ಕೆ ಗೊತ್ತಿಲ್ಲ. ನಾನು ಕಂಡ ಅತ್ಯಂತ ಉತ್ತಮ ಗಾಯಕರು ಪ್ರತಿಯೊಬ್ಬರು ಐ ಥಿಂಕ್ ದೇ ವರ್ ಡೌನ್ ಟು ಅರ್ತ್. ಯಾರು ಈಗ ಇವತ್ತು ಚಿತ್ರಮ್ಮ ಆಗಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ನೀವು ಯಾರು ದೊಡ್ಡ ಸಿಂಗರ್ಸ್ ಕೇಳಿದ್ರೆ ಅವರು ಮಗು ತರ ಇರ್ತಾರೆ. ಇಲ್ಲದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಯಾವುದೇ ಒಂದು ಕಲಾವಿದ ಅವರಿಗೆ ಅಹಂ ಅಂತ ಬಂದ್ಬಿಟ್ರೆ ಅಲ್ಲಿಗೆ ಅದವರ ಕೊನೆ ಅಂತ ಅನ್ಸುತ್ತೆ. ಸೊ ಇವರನ್ನ ಭೇಟಿ ಆದಾಗ ಇವ್ರು ನಿಜವಾಗ್ಲೂ ಇವ್ರು ಸೆಲೆಬ್ರಿಟಿಗಳ ಅಥವಾ ಇವರು ಹಿಂಗೆ ಇರಕ್ ಸಾಧ್ಯನಾ ಅಂತ ಅನ್ಸುತ್ತೆ. ಯಾಕಂದ್ರೆ ದೇವರ್ ಸ್ಟಿಲ್ ಕಿಡ್ಸ್, ಮಗು ತರ. ನಾನು ಇವತ್ತಿಗೆ ಹೇಳ್ತೀನಿ, ಚಿತ್ರಮ್ಮನೂ ಅಷ್ಟೇ ಚಿಕ್ಕ ಮಗು ತರ. ನಿಮ್ಗೆ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ, ಅಷ್ಟು ಹಾಡ್ತಾರೆ, ಅಷ್ಟು ಟ್ಯಾಲೆಂಟ್ ಇದೆ ಅಂತ ಅನ್ಸಲ್ಲ ಅವ್ರದ್ದು ಮಾತಾಡಿದ್ರೆ. ಬಟ್ ಅಫ್ಕೋರ್ಸ್ ದೀಸ್ ಗೈಸ್ ಯಾವತ್ತು ಹೇಳ್ತೀನಿ ಅಂದ್ರೆ, ಯಾವ್ದೋ ಗಂಧರ್ವರು ಅಪ್ಪಿತಪ್ಪಿ ಭೂಮಿ ಮೇಲೆ ಹುಟ್ಟಿರೋರು. ಇದು ಏನೋ ಕಾರಣಕ್ಕೆ ಭೂಮಿ ಮೇಲೆ ಬಂದವರು. ಆ ಟ್ಯಾಲೆಂಟ್ ಇನ್ನೊಬ್ರಿಗೆ ಬರಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ಮಾಡದಂತ ಸಾಧನೆ ಅದು ಇನ್ನೊಬ್ರಿಗೆ ಬರಕ್ ಸಾಧ್ಯನೂ ಇಲ್ಲ.